ಬೆಂಗಳೂರಿನ ಆಡಳಿತ ಸದ್ದಿಲ್ದೇನೆ ಖಾಸಗಿ ಸಂಸ್ಥೆಗಳ ಪಾಲಾಗ್ತಾ ಇದೆಯಾ ಅನ್ನುವಂಥ ಅನುಮಾನ. ಇನ್ನು ಮುಂದೆ ರಸ್ತೆಗಳ ನಿರ್ವಹಣೆ ಖಾಸಗಿಯವರ ಪಾಲಾಗತ್ತಾ? ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಿಂದ ವಿವಾದಿತ ಹೆಜ್ಜೆ. ಎಂಜಿ ರಸ್ತೆ, ಬ್ರಿಗೇಡ್ ರೋಡು ಪ್ರೈವೇಟ್ ಕಂಪನಿಗಳ ಪಾಲು. ಈ ಎಲ್ಲ ರಸ್ತೆಗಳ ನಿರ್ವಹಣೆ ಜವಾಬ್ದಾರಿ ಖಾಸಗಿ ಸಂಸ್ಥೆಗಳದ್ದ. ವಿದೇಶಿ ಆಡಳಿತ ಸಂಸ್ಕೃತಿ ನಮ್ಮಲ್ಲೂ ಜಾರಿಗೆ ಚಿಂತನೆ. ರಸ್ತೆ ಕ್ಲೀನಿಂಗು, ಕಸ ಗುಡಿಸೋದು, ಬೀದಿ ದೀಪಗಳ ನಿರ್ವಹಣೆ, ಪಾರ್ಕಿಂಗ್ ವ್ಯವಸ್ಥೆ ಸೇರಿದಂತೆ ಹಲವು ಕಾರ್ಯಗಳ ಗುತ್ತಿಗೆಗೆ ಖಾಸಗಿ ಸಂಸ್ಥೆಗಳಿಗೆ ಟೆಂಡರ್ ನೀಡೋದಕ್ಕೆ ಜಿಬಿಎ ಚಿಂತನೆ ಮಾಡಿದೆ ಅನ್ನೋದು ಹೇಳಲಾಗ್ತಾ ಇದೆ. ರಸ್ತೆ ಕ್ಲೀನಿಂಗ್ ಆಗಿರ್ಬೋದು, ಕಸ ಗುಡಿಸೋದು, ಬೀದಿ ದೀಪಗಳ ನಿರ್ವಹಣೆ, ಪಾರ್ಕಿಂಗು, ಇದೆಲ್ಲದರ ನಿರ್ವಹಣೆ, ಹಲವು ನಿರ್ವಹಣೆಗಳಿದೆಯಲ್ಲ ಒಂದು ಸಿಟಿ ಮೇಂಟೈನ್ ಮಾಡೋದು ಅಂತಂದರೆ, ಇದನ್ನು ಖಾಸಗಿ ಸಂಸ್ಥೆಗಳಿಗೆ ಟೆಂಡರ್ ನೀಡೋದಕ್ಕೆ ಜಿಬಿಎ ಚಿಂತನೆ ಮಾಡಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಹಾಗಿದ್ರೆ ಬೆಂಗಳೂರಿನ ಆಡಳಿತ ಖಾಸಗಿ ಸಂಸ್ಥೆಗಳ ಪಾಲಾಗೋದು ನಿಜನಾ? ಈ ಥರದೊಂದು ಚಿಂತನೆ ಆಗಿರೋದು ನಿಜನಾ? ಹಾಗಿದ್ರೆ ಇನ್ನು ಮುಂದೆ ರಸ್ತೆಗಳ ನಿರ್ವಹಣೆ ಖಾಸಗಿಯವರೇ ಮಾಡ್ತಾರಾ? ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಿಂದ ಈ ಥರದೊಂದು ವಿವಾದಿತ ಹೆಜ್ಜೆನ ಇಡಲಾಗಿದೆ ಅಂತ. ಇದರಲ್ಲೂ ನೋಡಿ, ಯಾವುದೇ ಒಂದು ಖಾಸಗಿ ಸಂಸ್ಥೆಗಳಿಗೆ ನೀಡ್ತಾರೆ ಟೆಂಡರು ಅಂದಾಗ ಎಲ್ರಿಗೂ ಮೊದಲು ತಲೆಗೆ ಬರೋದು ಅಥವಾ ಯೋಚನೆ ಏನು ಹೇಳಿ, ಇದರಲ್ಲಿ ಇನ್ನು ಎಷ್ಟು ದುಡ್ಡು ಹೊಡಿತಾರೆ, ಯಾರ್ಯಾರು ದುಡ್ಡು ಹೊಡಿತಾರೆ, ಯಾರ್ಯಾರು ಲಾಭ ಮಾಡ್ತಾರೆ, ಎಷ್ಟು ಕೋಟಿವರೆಗೂ ಲಾಭ ಆಗತ್ತೆ, ಎಷ್ಟು ಲಾಸ್ ಸರ್ಕಾರಕ್ಕಾಗತ್ತೆ, ಈ ಥರದ ಚಿಂತನೆಗಳು ಬಂದೇ ಬರುತ್ತೆ. ಬಟ್ ಅದೇನೋ ಗೊತ್ತಿಲ್ಲ, ಈ ಥರದ ಆಲೋಚನೆಯಲ್ಲಿ ಇದೆ ಜಿಬಿ ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರು ಪ್ರಾಧಿಕಾರದಿಂದ ಇದೊಂದು ವಿವಾದಿತ ಹೆಜ್ಜೆಯನ್ನು ಇಡಲಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ನೋಡಬೇಕಾಗತ್ತೆ ಇದ್ರ ಬಗ್ಗೆ ಹೇಗೆ ಚರ್ಚೆಗಳಾಗತ್ತೆ. ವ್ಯಾಪಕ ವಿರೋಧ ಏನಾದರೂ ವ್ಯಕ್ತ ಆಯಿತು ಅಂತಂದರೆ ಆಮೇಲೆ ಈ ನಿರ್ಧಾರದಿಂದ ಹಿಂದೆ ಸರಿತಾರಾ? ಈ ಥರ ಆಗಿರೋದು ಕೂಡ ಇದೆ. ಕೆಲವೊಂದಷ್ಟು ಚಿಂತನೆ ಅಥವಾ ನಿರ್ಧಾರಗಳಾದಾಗ ವ್ಯಾಪಕ ವಿರೋಧ ವ್ಯಕ್ತವಾದಾಗ ಅದರಿಂದ ಹಿಂದೆ ಸರಿದಿರೋದು ಕೂಡ ಇದೆ. ಬಟ್ ಏನಾಗುತ್ತೆ ಗೊತ್ತಿಲ್ಲ. ಬಟ್ ಏನೋ ಟೆಂಡರ್ ನೀಡಬೇಕು ಅಂತ ಜಿಬಿಎ ಚಿಂತನೆ ಮಾಡಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಹೆಗ್ಡೆ. ಈಗ ಜಿಬಿಎ ಒಂದು ಚಿಂತನೆಯನ್ನು ಮಾಡಿದೆ ಅನ್ನುವಂಥದ್ದು, ಇದೊಂಥರ ವಿವಾದಿತ ಹೆಜ್ಜೆ ಅಂತಾನೆ ಸುದ್ದಿ ಆಗ್ತಾ ಇದೆ. ಈ ನಿರ್ಧಾರದಿಂದ ಆಗುವ ಸಾಧಕ ಬಾಧಕಗಳನ್ನು ನೋಡೋದಾದ್ರೆ ಗಣೇಶ್? ಖಂಡಿತವಾಗ್ಲೂ ಈ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಈ ಒಂದು ರಸ್ತೆಗಳನ್ನ ಖಾಸಗೀಕರಣಗೊಳಿಸುವಂತ ಪ್ರಕ್ರಿಯೆ ಇದೆ. ಅದು ಸಹಜವಾಗಿ ಮುಂದಿನ ದಿನಗಳಲ್ಲಿ ಸಾಕಷ್ಟು ಕಾಂಟ್ರವರ್ಸಿ ಕಾರಣ ಆಗ್ಬೋದು. ಕಾರಣ ಎಷ್ಟು ಅಂತಂದ್ರೆ, ಬೇರೆ ದೇಶಗಳಲ್ಲಿ ನಾವು ಖಾಸಗೀಕರಣವನ್ನು ನೋಡ್ಬೋದು. ಪ್ರತಿಯೊಂದು ಕೂಡ ಖಾಸಗೀಕರಣ ಅವಲಂಬಿಸುವಂತಹ ಸರ್ಕಾರಿ ವ್ಯವಸ್ಥೆಗಳನ್ನ ನಾವು ವಿವಿಧ ದೇಶಗಳಲ್ಲಿ ಕಾಣ್ತೀವಿ. ಅದೇ ಸಂಸ್ಕೃತಿ ನಮ್ಮಲ್ಲೂ ಕೂಡ ಈಗ ಸೃಷ್ಟಿ ಆಗ್ತಾ ಇದೆ ಅನ್ನೋದು ಕೂಡ ಈಗ ಉದ್ಭವ ಆಗ್ತಾ ಇರುವಂತದ್ದು. ಕಾರಣ ಇಷ್ಟೇ, ಖಾಸಗಿ ವ್ಯಕ್ತಿಗಳ ಕೈಗೆ ಸರ್ಕಾರಿ ಸ್ವತ್ತುಗಳು, ಸರ್ಕಾರಿ ಆಸ್ತಿ ಪಾಸ್ತಿಗಳು ಹೋದ್ರೆ ಅದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಯಾವುದೇ ರೀತಿಯ ನಿಯಮಗಳು ರಚಿಸಿದ್ರು ಕೂಡ ನಿಯಂತ್ರಣ ಮಾಡ್ಲಿಕ್ಕೆ ಕಾನೂನು ಮಾರಿ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗುವುದು. ಅದೇ ರೀತಿಯಲ್ಲಿ ಈಗ ಬ್ರಿಗೇಡ್ ರೋಡ್, ಎಂಜಿ ರಸ್ತೆಯಂತಹ ಪ್ರಮುಖವಾಗಿ ಆದಾಯ ಬರುವಂತಹ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಬಿಲ್ಡಿಂಗ್ ಗಳು ಇರುವಂತದ್ದು, ವಾಣಿಜ್ಯ ಮಳಿಗೆಗಳಿರುವಂತಹ ರಸ್ತೆಗಳ ನಿರ್ವಹಣೆಯನ್ನ ಈ ಖಾಸಗಿಗಳಿಗೆ ಕೊಟ್ರೆ ಸರ್ಕಾರಕ್ಕೆ ಬರುವಂತಹ ಆದಾಯದಲ್ಲಿ ಸಾಕಷ್ಟು ಹೊಡೆತ ಬೀಳುವಂಥದ್ದು. ಆದರೆ ಜಿಬಿಎ ನೀಡುವಂತಹ ಕಾರಣಗಳೇನಂತಂದ್ರೆ, ರಸ್ತೆಗಳನ್ನ ಅಭಿವೃದ್ಧಿಪಡಿಸುವುದು, ಹಾಗೇನೆ ರಸ್ತೆಗಳ ಕ್ಲೀನಿಂಗ್ ಮಾಡುವಂಥದ್ದು, ಕಸ ಗುಡಿಸುವಂಥದ್ದು, ಹಾಗೇನೆ ಪಾರ್ಕಿಂಗ್ ವ್ಯವಸ್ಥೆ ಮಾಡುವಂಥದ್ದು ಮಾತ್ರ ನಾವು ಕೊಡ್ತಾ ಇದ್ದೀವಿ. ಸ್ವಯಂ ಪ್ರೇರಿತವಾಗಿ ಖಾಸಗಿ ಸಂಸ್ಥೆಗಳು ಬಂದು ಈ ನಿರ್ವಹಣೆ ಮಾಡ್ತಿದೆ. ಹಾಗಾಗಿ ನಮ್ಮಲ್ಲೂ ಕೂಡ ಆ ರೀತಿ ಸಿಬ್ಬಂದಿಗಳ ಕೊರತೆ ಇದೆ. ಹಾಗೇನೆ ಅದರ ನಿರ್ವಹಣೆ ಮಾಡ್ಲಿಕ್ಕೆ ಕೂಡ ನಮ್ಮಲ್ಲಿ ಸಾಕಷ್ಟು ಹಣ ದುಂದುವೆಚ್ಚ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ನಾವು ಖಾಸಗೀಕರಣಕ್ಕೆ ಮೊರೆ ಹೋಗ್ತಾ ಇದ್ದೇವೆ ಅಂತ ಮಾತನ್ನ ಆಡಳಿತ ಜಿಬಿ ಅಧಿಕಾರಿಗಳ ವರ್ಗ ಹೇಳ್ತದೆ. ಆದ್ರೆ ಅದರ ರೂಪರೇಷೆ ಹೇಗಿರುತ್ತೆ, ಖಾಸಗೀಕರಣದ ಪಾಲೇನು, ಖಾಸಗಿ ಸಂಸ್ಥೆ ತೆಗೆದುಕೊಳ್ಳುವಂತಹ ಗುತ್ತಿಗೆ ನಿರ್ವಹಣೆ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ಈಗ ಚರ್ಚೆ ಇರುವಂತದ್ದು. ಪ್ರಮುಖವಾಗಿ ಸರ್ಕಾರಿ ಸ್ವತ್ತುಗಳು ಅಂದ್ರೆ ರಸ್ತೆಗಳಾಗಿರುವಂತದ್ದು, ವಾಣಿಜ್ಯ ಮಳಿಗೆಗಳಾಗಿರುವಂತದ್ದು, ಅದೆಲ್ಲೂ ಕೂಡ ಸರ್ಕಾರದ ಅಸೆಟ್ ಆಗಿರುತ್ತೆ. ಸರ್ಕಾರಕ್ಕೆ ಬೇಕಾದಂತ ಖಾಸಗಿ ಸಂಸ್ಥೆಗಳು ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೂಡ ಒಂದು ರೀತಿಯಲ್ಲಿ ಸರ್ಕಾರವನ್ನು ಅವಲಂಬಿಸುವಂತಿರೋದು. ಆದ್ರೆ ನಮ್ಮಲ್ಲೇ ಬರುವಂತಹ ಆದಾಯವನ್ನ ಖಾಸಗಿ ಸಂಸ್ಥೆಗಳು ಕೊಟ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರ ಹೇಗೆ ನಿರ್ವಹಣೆ ಮಾಡುತ್ತೆ ಅನ್ನೋ ಪ್ರಶ್ನೆ ಈಗ ಉದ್ಭವಿಸುವಂಥದ್ದು. ಓಕೆ, ಥ್ಯಾಂಕ್ ಯು ಗಣೇಶ್ ತಮ್ಮ ಡೀಟೇಲ್ಸ್ಗಾಗಿ.